ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ MPS ಕ್ರಿಯೇಷನ್ಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಅದೇನಪ್ಪ ಅಂದರೆ ಅಕ್ಕಿ ಹಿಟ್ಟಿಂದ ದೀಪ ಯಾವ ರೀತಿ ಮಾಡೋದು, ಅಕ್ಕಿ ಹಿಟ್ಟು ದೀಪ ಹಚ್ಚೋದ್ರಿಂದ ಏನೇನು ಲಾಭಗಳಿದೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇನು ಫಾಲೋ ಮಾಡಬೇಕು ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದು ಸರಿ ಈ ಥರ ಮಾಡಿ ನೋಡಿ, ತುಂಬಾ ಬದಲಾವಣೆ ಆಗುತ್ತೆ. ನೀವೇನಾದರೂ ಅಂದ್ಕೊಂಡಿರ್ತೀವಲ್ಲ ಆ ಕೆಲಸ ಆಗದೇ ಇದ್ರೂ ಈ ಥರ ದೀಪ ಹಚ್ಚೋದ್ರಿಂದ ಈ ಥರ ದೇವಿಗೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋದಲ್ಲಿ ಹೋಗೋಣ. ನೋಡಿ, ಇದು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಒಂದು 10-20 ಗ್ಲಾಸ್ ತೊಗೊಂಡಿದ್ದೀನಿ, ಜಾಸ್ತಿನೇ ತೊಗೊಂಡಿದ್ದೀನಿ. ಹಿಟ್ಟು ನನಗೆ ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊಂಡು ಇವಾಗ ವೈಟ್ದು ಪಂಚೆ ಇರುತ್ತಲ್ಲ, ಯಾವುದಾದ್ರೂ ಕಾಟನ್ದಾಗಲಿ ಅದ್ರ ಮೇಲೆ ಈ ಥರ ತೆಳುವಾಗಿ ಹಾಕ್ಕೊಂಡು ಬಿಸಿಲಲ್ಲಿ ಹಾಕಬೇಕು. ಬಿಸಿಲಲ್ಲಿ ಹಾಕೋದ್ರಿಂದ ಫುಲ್ ಡ್ರೈ ಅನಿಸ್ಬಿಡುತ್ತೆ. ಒಂದು 2 hours 1 hour ಬಿಟ್ಬಿಟ್ರೆ ಸಾಕು. ಫುಲ್ ಡ್ರೈ ಆದ ನಂತರ ಫುಲ್ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಫುಲ್ ಪುಡಿ ಥರ ಹಾಕ್ಕೊಬರ್ಬೇಕು. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ದಾಗೆ ಪುಡಿ ಥರ ಹಾಕ್ಕೊಂಬಂದರೆ ಚೆನ್ನಾಗಿರುತ್ತೆ. ಡ್ರೈ ಆಗದಷ್ಟು ತುಂಬ ದಿನಗಳ ಕಾಲ ಇರುತ್ತೆ, 1 ವರ್ಷ ಆದರೂ ಇರುತ್ತೆ. ಇದು ಹಿಟ್ಟು ಅಷ್ಟು ಚೆನ್ನಾಗಿರುತ್ತೆ ನಾವೇ ಮಾಡಿಕೊಂಡ್ರೆ. ನಮಗೆ ಆ ಥರ ಆಗೋದಿಲ್ಲ ಅಂದರೆ ಪ್ಯಾಕೆಟ್ ಅಕ್ಕಿನೂ ಬಳಸ್ಕೋಬೋದು. ಈಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ದೀಪನ. ನೋಡಿ, ಇದು ನಾನು ಪಾತ್ರೆನ ನಾನ್ ವೆಜ್ಜು ಇರೋ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ನೋಡಿ, ಇವಾಗ 1 ಕಪ್ಪಷ್ಟು ನಾನು 9 ದೀಪ ಮಾಡೋಕ್ಕೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈಗ 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಈ ತುಪ್ಪ ಮತ್ತು ಬೆಲ್ಲ ಹಾಕೋದ್ರಿಂದ ಆ ದೀಪ ಮಾಡ್ತೀವಲ್ವ ಆವಾಗ ಗ್ಯಾಪ್ ಬಂದುಬಿಡುತ್ತೆ. ಗ್ಯಾಪ್ ಬರ್ದಿರೋ ಕಾರಣ ಬೆಲ್ಲ ಮತ್ತು ತುಪ್ಪ ಹಾಕೋದು. ಮತ್ತು ಇದು ಹಾಕೋದ್ರಿಂದನೂ ತುಂಬ ಒಳ್ಳೆಯದಾಗುತ್ತೆ, ಬೆಲ್ಲ ಮತ್ತು ತುಪ್ಪ ಹಾಕೋದ್ರಿಂದ. ಅದಕ್ಕೆ ಇವೆರಡು ಹಾಕೋದ್ರಿಂದ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ದೀಪ ಅನ್ನೋದು. ಅದಕ್ಕೆ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೋಡಿ, ನಾನು ಚಪಾತಿ ಹಿಟ್ಟು ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೋಬೇಕು. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ದಾಗೆ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕೈಗಂತೂ ಅಂಟ್ಕೊತಾ ಇಲ್ಲ ಅದು ಹಿಟ್ಟು, ಅಷ್ಟು ಚೆನ್ನಾಗಿ ಬಂದಿದೆ. ಒಂದು ಸರಿ ಈ ಥರ ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಈಗ ಬನ್ನಿ ನೋಡಿ, ಒಂದು ಸ್ವಲ್ಪ ನಿಂಬೆಹಣ್ಣು ಎಷ್ಟು ಇರುತ್ತಲ್ಲ ಅಷ್ಟನ್ನು ಹಿಟ್ಟು ತಗೊಂಡು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ನಾವು ಅದ್ರ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಥರ ಮಾಡಿಕೊಂಡು ನಾವು ದೀಪ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಈ ಥರ 9 ದೀಪ ಮಾಡ್ಕೊಂಡಿದ್ದೀನಿ. 9 ವಾರ ಹಚ್ತೀನಲ್ಲ, ಅದಕ್ಕೆ ನಾನು 9 ದೀಪ ಹಚ್ಚಿದ್ದೀನಿ. ನಿಮ್ಮ ಕೈಯಲ್ಲಿ ಎಷ್ಟು ವಾರ ಆದರೆ 5 ವಾರ ಮತ್ತು 9 ವಾರ ಆ ಥರ ಹಚ್ಚಿ. ಮತ್ತು ದೀಪಗಳು ಅಷ್ಟೇ 2 ಮತ್ತು 5 ಮತ್ತು 9 ಈ ಥರ ಹಚ್ಕೊಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನೋಡಿ, ನಾನು ಎಲ್ಲ ರೆಡಿ ಮಾಡಿಕೊಂಡು ಅರಿಶಿನ, ಕುಂಕುಮ, ಬೆಂಕಿಪಟ್ಟಣ, ಎಣ್ಣೆ, ಕೊಬ್ಬರಿ ಎಣ್ಣೆ ತೊಗೊಂಡಿರೋದು ನಾನು, ಮತ್ತು ಹೂವು, ಸ್ವಲ್ಪ ಬತ್ತಿ ಮತ್ತು ಕಡ್ಡಿ, ಕರ್ಪೂರ. ನಾವು ಮತ್ತು ನೈವೇದ್ಯಕ್ಕೆ ಅಂತ ಮತ್ತು ನಾವು ಬೆಲ್ಲ, ಏನಾದರೂ ಬಾಳೆಹಣ್ಣು ಏನಾದರೂ ತೊಗೊಂಡು ಹೋಗ್ಬೋದು. ಇಷ್ಟೇ ಪೂಜೆಗೆ. ಮತ್ತು ತೆಂಗಿನಕಾಯಿ ಫಸ್ಟ್ ವಾರ ಹೊಡಿಬೇಕು ಮತ್ತು ಲಾಸ್ಟ್ ವಾರ 9ನೇ ವಾರ ಹೊಡಿಬೇಕು. ಇಷ್ಟೇ ಸಿಂಪಲ್ಲಾಗಿ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ಅಂತೂ ನೆರವೇರುತ್ತೆ. ನೋಡಿ, ನಾನು ಇವಾಗ ದೇವಸ್ಥಾನದಲ್ಲಿ ಹೋಗಿ ಹಚ್ತಾ ಇರೋದು. ಯಾವ ದೇವ್ರಿಗಪ್ಪ ಅಂದರೆ ನಮ್ಮ ಊರಲ್ಲಿ ಗ್ರಾಮ ದೇವತೆ ಅಂತ ಇರುತ್ತಲ್ಲ, ಗಂಗಾದೇವಿ, ಗಂಗಮ್ಮ ಅಂತ, ಆ ದೇವ್ರಿಗೆ ಹಚ್ಚೋದು. ಇದು ತುಂಬ ಒಳ್ಳೆಯದಾಗುತ್ತೆ. ಒಂದು ಸರಿ ಈ ಥರ ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡ್ತೀರಾ. ತುಂಬ ಒಳ್ಳೆಯದಾಗುತ್ತೆ. ನೋಡಿ, ನಾನು ದೇವಸ್ಥಾನದಲ್ಲಿ ಹೋಗಿ ಯಾವ ಟೈಮಲ್ಲಿ ಹಚ್ಚಬೇಕು ಅಂದರೆ ರಾಹುಕಾಲದಲ್ಲಿ, ಶುಕ್ರವಾರ ರಾಹುಕಾಲದಲ್ಲಿ ಹಚ್ಚಬೇಕು. ನಮಗೆ ರಾಹುಕಾಲ ಆಗಲ್ಲ ಅಂದರೆ ಸಾಯಂಕಾಲ 5:30ಯಿಂದ 6:30 ಇಲ್ಲಾಂದರೆ 7:30 ಆ ಟೈಮಲ್ಲಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಹುಣ್ಣಿಮೆ ದಿನ ತುಂಬ ಪವರ್ಫುಲ್ ಇರುತ್ತೆ ಶಕ್ತಿ ದೇವರಿಗೆ, ಆವತ್ತು ಹಚ್ಚಿದ್ರೂ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ತುಂಬ ಜನ ಹಚ್ಚಿದ್ದಾರೆ, ತುಂಬ ಭಕ್ತಿಯಿಂದ ಹಚ್ಚಿ, ತುಂಬ ಒಳ್ಳೆಯದಾಗುತ್ತೆ. ನೀವೇ ನೋಡ್ತೀರಾ, ತುಂಬ ಬದಲಾವಣೆ ಆಗುತ್ತೆ. ಸೇಮ್ ನಾವು ಪೂಜೆ ಮಾಡ್ತಿರಲ್ಲ ಅದೇ ರೀತಿ ಪೂಜೆ ಮಾಡಿಕೊಂಡು ಲಾಸ್ಟಲ್ಲಿ ಈ ಥರ ಹಚ್ಕೊಂಡು ಈ ಥರ ದೇವ್ರಿಗೆ ಈ ಥರ ಆರತಿ ಒಂದು 3 ಸರಿ ಆರತಿ ಮಾಡಿಬಿಟ್ಟು ಕೆಳಗಡೆ ಇಟ್ಟುಬಿಡಬೇಕು. ತೆಂಗಿನಕಾಯಿ ಹೊಡ್ಕೊಂಡು ನಮ್ಮ ಮನೆಗೆ ಬಂದುಬಿಡ್ಬೋದು ಅಷ್ಟೇ. ಈ ಥರ 9 ವಾರ ಹಚ್ಚಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊಂಡಿರ್ತೀರ ಕೆಲಸ ಅದಂತೂ ತುಂಬಾ ನೆರವೇರುತ್ತೆ.
ಇಷ್ಟನ್ನು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.